ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದಾದ್ರೂ ಕರ್ನಾಟಕದ ಪರ ಬರುತ್ತಾ ತೀರ್ಪು? ಮತ್ತೆ ವ್ಯತಿರಿಕ್ತ ಆದೇಶ ಬಂದಿದ್ದೇ ಆದ್ರೆ ಜೋರಾಗುತ್ತೆ ಕಾವೇರಿಯ ಕಿಚ್ಚು. ಕಾವೇರಿಗಾಗಿ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿರುವಂತ ರೈತರು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆಗೆ ಅಂತ ಈಗಾಗಲೇ ಸಿದ್ಧತೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಂದು ವೇಳೆ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ ಆದ್ರೆ ರೈತರ ಕಿಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರ ಹೋರಾಟದ ರೂಪುರೇಷೆಗೆ ತಯಾರಿ ಮಾಡಿಕೊಳ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ರೈತರು ಕಿಡಿಕಾರೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆಗೆ ರೈತರ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಕಾರಣ ಕರ್ನಾಟಕದಲ್ಲೇ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ತೊಂದರೆ ಆಗಬಹುದು. ಹೀಗಾಗಿ ರೈತರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಏನಾದರೂ ನಮ್ಮ ಕರ್ನಾಟಕದ ವಿರುದ್ಧನೇ ತೀರ್ಪು ಬಂದರೆ, ತಮಿಳುನಾಡಿಗೆ ಇಂತಿಷ್ಟು ನೀರು ಬಿಡಲೇಬೇಕು ಅಂತೇಳಿ ಆದೇಶ ಬಂದರೆ ರೈತರ ಹೋರಾಟ ಮತ್ತೊಂದು ಹಂತದ ಸ್ವರೂಪವನ್ನು ಪಡ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ನೋಡಿ, ಮಂಡ್ಯ ಭಾಗದಲ್ಲಿ ನಾವು ಒಂದು ವಾರದಿಂದನೂ ಕೂಡ ಈ ಪ್ರತಿಭಟನೆ ಹೋರಾಟಗಳನ್ನು ಗಮನಿಸ್ತಾನೆ ಇದ್ದೀವಿ. ಕಾವೇರಿ ನದಿ ತಟದಲ್ಲಿ ಈ CWMA CWRC ಬೋರ್ಡ್ಗಳನ್ನು ಹಾಕಿ ಎಳ್ಳು ನೀರು ಬಿಟ್ಟಿದ್ರು. ನಮಗೆ ಪ್ರತಿ ಬಾರಿನೂ ಕೂಡ ಇವರು ಅನ್ಯಾಯ ಮಾಡ್ತಿದ್ದಾರೆ ಅಂತ ಇವತ್ತು ಕೂಡ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಮಂಡ್ಯದಲ್ಲಿ. ಇವತ್ತೇನಾದರೂ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ವ್ಯತಿರಿಕ್ತವಾಗಿ ಬಂದಿದ್ದೆ ಆದರೆ ರೈತರ ಕಿಚ್ಚು ಹೆಚ್ಚಾಗುತ್ತೆ. ಒಂದು ಕಡೆ ಸರ್ಕಾರವೂ ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಲೇಬೇಕು ಅನ್ನುವಂಥ ಇಕ್ಕಟ್ಟಿನಲ್ಲಿ ಸಿಲುಕಾಕೊಳ್ಳುತ್ತೆ. ಮತ್ತೊಂದು ಕಡೆ ರೈತರ ಹಿತಾಸಕ್ತಿ ಹೆಂಗೆ ಕಾಪಾಡೋದು ಅನ್ನುವಂಥ ಪ್ರಶ್ನೆ. ಇದ್ರ ಮಧ್ಯೆ ಈಗ ಸರ್ಕಾರಕ್ಕೆ ಆ ಕಡೆ ನ್ಯಾಯಾಂಗ ನಿಂದನೆ ಅಥವಾ ಉಲ್ಲಂಘನೆನೂ ಮಾಡುವಂತಿಲ್ಲ, ಮತ್ತೊಂದು ಕಡೆ ರೈತರ ಆಕ್ರೋಶವನ್ನು ಫೇಸ್ ಮಾಡಬೇಕು. ಈ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಅದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಇಂಥ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಎಲ್ಲ ಡ್ಯಾಮ್ಗಳ ಸ್ಥಿತಿಗತಿ, ಎಷ್ಟು ನೀರಿದೆ, ನೀರಿನ ಪ್ರಮಾಣ ಇದೆ, ಕರ್ನಾಟಕದ ರೈತರಿಗೆ ಎಷ್ಟು ಅನಾನುಕೂಲ ಆಗ್ತಾ ಇದೆ, ಇದನ್ನೆಲ್ಲ ಪರಿಗಣಿಸಿ ಏನು ತೀರ್ಪು ಕೊಡ್ಬೋದು ನೋಡೋಣ.